2025ಕ್ಕೆ ಗುಡ್ ಬೈ ಹೇಳಿ 2026ರನ್ನ ವೆಲ್ಕಮ್ ಮಾಡೋಕೆ ಸಿಲಿಕಾನ್ ಸಿಟಿ ಬೆಂಗಳೂರು ರೆಡಿ ಆಗಿದೆ. ಸೆಲೆಬ್ರೇಷನ್ ಮಾಡೋಕೆ ಯುವಕರ ಹಾಟ್ ಫೇವರೇಟ್ ಆಗಿರೋ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನಲ್ಲಿ ಭರ್ಜರಿ ಸಿದ್ಧತೆಗಳು ನಡೀತಾ ಇದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹೊಸ ವರ್ಷಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಹೊಸ ವರ್ಷಕ್ಕೆ ಅತಿ ಹೆಚ್ಚು ಜನ ಸೇರುವ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲ ರಸ್ತೆಗಳಲ್ಲಿ ನ್ಯೂ ಇಯರ್ಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ, ಕೇಂದ್ರ ವಿಭಾಗ ಡಿಸಿಪಿ ಅಕ್ಷಯ್ ಎಂ ಹಾಕೆ, ಟ್ರಾಫಿಕ್ ಡಿಸಿಪಿ ಅನೂಪ್ ಶೆಟ್ಟಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಇತ್ತ ಖುದ್ದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಎಲ್ಲಾ ಕಡೆಗಳಲ್ಲಿ ಹೋಗಿ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ರು. ಅದರಲ್ಲಿ ಬ್ಯಾರಿಕೇಡಿಂಗು, ಆಮೇಲೆ ಲೈಟಿಂಗು, CC ಕ್ಯಾಮ್ರಾಸು, ಮತ್ತೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸು, ಚೆಕಿಂಗ್ ಪಾಯಿಂಟ್ಸು, ಆಮೇಲೆ ಟ್ರಾಫಿಕ್ ಡೈವರ್ಷನ್ ಪಾಯಿಂಟ್ಸು ಎಲ್ಲ ಕೂಡ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಕೆಲವು ಸಲಹೆ ಸೂಚನೆಗಳು ಆಲ್ರೆಡಿ ಕೊಟ್ಟಾಗಿದೆ. ನಮ್ಮ ವೆಬ್ಸೈಟ್ನಲ್ಲಿ ಕೂಡ ಇದರ ಮಾಹಿತಿ ಕೊಟ್ಟಾಗಿದೆ. ಸಾರ್ವಜನಿಕರಿಗೆ ಪಬ್ಲಿಕ್ಲಿ ವಿಸಿಬಲ್ QR ಕೋಡ್ಸ್ ಕೂಡ ಶೇರ್ ಮಾಡಿದ್ದೀವಿ. QR ಕೋಡ್ ಸ್ಕ್ಯಾನ್ ಮಾಡಿದರೆ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ವೆಬ್ಸೈಟ್ಗೆ ಓಪನ್ ಆಗ್ತವೆ. ಆ ವೆಬ್ಸೈಟ್ನಲ್ಲಿ ಬೇಕಾಗಿರೋ ಎಲ್ಲ ಅಡ್ವೈಸರೀಸು, ಟ್ರಾಫಿಕ್ ಡೈವರ್ಷನ್ ಗೈಡ್ಲೈನ್ಸು, ಇನ್ಸ್ಟ್ರಕ್ಷನ್ಸು, ಆಮೇಲೆ ನಮ್ಮ ಅರೇಂಜ್ಮೆಂಟ್ಸ್ ಏನೇನಿದಾವೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಎಲ್ಲ ಮಾಹಿತಿ ಕೊಟ್ಟಾಗಿದೆ. ಮಹಿಳೆಯರ ಭದ್ರತೆಗಾಗಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಐಲ್ಯಾಂಡ್ಗಳು, ವಾಚ್ ಟವರ್ಗಳು, ಬ್ಯಾರಿಕೇಡ್ಗಳು ಜೊತೆಗೆ ಹೊಸದಾಗಿ QR ಕೋಡ್ಗಳನ್ನ ರಸ್ತೆಯ ಪಕ್ಕದಲ್ಲಿ ಅಂಟಿಸಲಾಗಿದೆ. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಎಲ್ಲಿ ಟ್ರಾಫಿಕ್ ಜಾಮ್ ಇದೆ, ಎಲ್ಲಿ ಪೊಲೀಸರು ಹತ್ತಿರದಲ್ಲಿದ್ದಾರೆ, ಪೊಲೀಸ್ ಠಾಣೆ ಎಲ್ಲಿದೆ, ಆಂಬ್ಯುಲೆನ್ಸ್ ಎಲ್ಲಿದೆ, ಹೀಗೆ ಅಗತ್ಯ ಮಾಹಿತಿಗಳು ಸಿಗಲಿವೆ. ಹೆಚ್ಚುವರಿ 360 ಡಿಗ್ರಿ CCTVಗಳು, ಅದಕ್ಕೆ ತಾತ್ಕಾಲಿಕ ಮಾನಿಟರ್ ವ್ಯವಸ್ಥೆ ಮಾಡಲಾಗಿದ್ದು, ಕೇಂದ್ರ ವಿಭಾಗವೊಂದರಲ್ಲೇ ಬರೋಬ್ಬರಿ 6,000 CCTVಗಳು ಅಳವಡಿಕೆ ಮಾಡಲಾಗಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸ್ಟ್ ಹೌಸ್ ರಸ್ತೆ, ಮ್ಯೂಸಿಯಂ ರಸ್ತೆ ಮತ್ತು ರೆಸಿಡೆನ್ಸಿ ರಸ್ತೆಯಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗಿದೆ. ಉಲ್ಲಂಘಿಸಿದರೆ ಟೋಯಿಂಗ್ ಮಾಡಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ನಾನೂರಕ್ಕೂ ಅಧಿಕ ಮುಖಚಹರೆ ಗುರುತಿಸುವಿಕೆ ಕ್ಯಾಮೆರಾಗಳು ಸೇರಿ 3,000ಕ್ಕೂ ಅಧಿಕ ಖಾಸಗಿ CCTV ಫೀಡ್ಗಳನ್ನ ಕಮಾಂಡ್ ಸೆಂಟರ್ನೊಂದಿಗೆ ಸಂಯೋಜಿಸಲಾಗಿದೆ. ರಸ್ತೆಗಳು ಅಥವಾ ವಾಹನಗಳಲ್ಲಿ ಹೈ ಡೆಸಿಬಲ್ ಸಂಗೀತ ಅಥವಾ ಧ್ವನಿವರ್ಧಕಗಳನ್ನ ನಿಷೇಧಿಸಲಾಗಿದೆ. ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲು ಬರುವ ಸಾರ್ವಜನಿಕರು ಮಧ್ಯರಾತ್ರಿಯ ನಂತರ ಈ ಸ್ಥಳಗಳಲ್ಲಿ ಉಳಿಯದಂತೆ ಖಡಕ್ ಆಗಿ ಸೂಚಿಸಲಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.